ಸೂಫ್ರಮ್ಸೋ ಹ್ಮ್ ಸೂಫ್ರಮ್ಸೋ ಹೆಂಗೆ ಹಿಟ್ ಆಯ್ತು ಅಂದ್ರೆ ಆ ಗ್ರಾಫ್ ಹೆಂಗಿರುತ್ತೆ ಅಂದ್ರೆ ಹಿಂಗಿರುತ್ತೆ. ಈ ಸ್ಟಾರ್ ಫಿಲ್ಮ್ಸ್ ಹೆಂಗ್ ಗೊತ್ತಾ, ಹಿಂಗೋಗಿ ಹಿಂಗಾಗ್ತದೆ. ಇನಿಷಿಯಲ್ ಫುಲ್ Initially ಪೀಕ್ಸ್ full ಹೋಗುತ್ತೆ. ಪುನೀತ್ ರಾಜ್ಕುಮಾರ್ ಅವ್ರದ್ದು ಒಂದು ಪ್ರಮೋಷನ್ ಮಾಡಿಸಿದ್ರು, ಅದಂತ ಸಾಕಾಸ್ಟಿಕ್ ವೇಯಲ್ಲಿ ತುಂಬಾ ರೀಚ್ ಆಗ್ಬಿಡುತ್ತೆ. ಅಂಡ್ ರಕ್ಷಿತ್ ಶೆಟ್ಟಿ ಅವ್ರ ಒಂದು ಪ್ರಮೋಷನ್ ಮಾಡಿಸಿದ್ರು. ಕೆಲವೊಂದ್ ಸತಿ ಹ್ಮ್ ಅಸೋಸಿಯೇಷನ್ಸ್ಗಳು ತುಂಬಾ ಹೆಲ್ಪ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಈಗ ಹೆಂಗಪ್ಪ ಅಂತಂದ್ರೆ ಪರಂವಾದವರು ಪ್ರೆಸೆಂಟ್ ಮಾಡಿದ್ರು ಅಂದ್ರೆ ಹ್ಮ್ ಅದಕ್ಕೆ ಒಂದ್ ಸ್ವಲ್ಪ ಜನ ಒಂದ್ confidence ಇರುತ್ತೆ. ಕಾನ್ಫಿಡೆನ್ಸ್ ಇದೆ. ರಿಷಬ್ ಶೆಟ್ಟಿ ಅವರು ಪ್ರೆಸೆಂಟ್ ಮಾಡಿದ್ರು ಅಂದ್ರೆ. ಹಾಯ್ ಹಲೋ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾವು ಹೈ ಬಡ್ಜೆಟ್ ಫಿಲ್ಮ್ಸ್ಗೂ ಮತ್ತೆ ಲೋ ಬಡ್ಜೆಟ್ ಅಲ್ಲ ಮಿಡ್ ಬಡ್ಜೆಟ್ ಫಿಲ್ಮ್ಸ್ಗೂ ಇರೋ ವ್ಯತ್ಯಾಸ ಏನು, ಮತ್ತೆ ಹೈ ಬಡ್ಜೆಟ್ ಫಿಲ್ಮ್ಸ್ ನಾವು ಯಾವ ತರ ನೋಡ್ತೀವಿ, ಮಿಡ್ ಬಡ್ಜೆಟ್ ಫಿಲ್ಮ್ಸ್ ಇಂದ ಆಗೋ ಉಪಯೋಗ ಏನು, ಅಂದ್ರೆ ಮಿಡ್ ಬಡ್ಜೆಟ್ ಫಿಲ್ಮ್ಸ್ ವರ್ಕ್ ಆದ್ರೆ ಇಂಡಸ್ಟ್ರಿಗೆ ಯಾವ ತರ ಹೆಲ್ಪ್ ಆಗುತ್ತೆ, ಈ ಎಲ್ಲ ಟಾಪಿಕ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ಆಸ್ ಯೂಶುವಲ್ ವಿಡಿಯೋಗೆ ಲೈಕ್ ಮಾಡಿ, ರೀಚ್ ಆಗೋದಕ್ಕೆ ತುಂಬಾನೇ ಹೆಲ್ಪ್ ಆಗುತ್ತೆ. ಶೇರ್ ಮಾಡಿ. ಅದೇ ಮಿಡ್ ಬಜೆಟ್ ಫಿಲ್ಮ್ಸ್ ಏನಿದೆಯೋ ಅದಕ್ಕೆ ತುಂಬಾ ಸ್ಕೋಪ್ ಇದೆ ಈಗ. ಆದ್ರೆ ವರ್ಕ್ ಆದ್ರೆ ಈಗ ಸೂಫ್ರಮ್ಸೋ ತರ ವರ್ಕ್ ಆಗ್ಬೋದು, ಹೇಳಕ್ಕಾಗಲ್ಲ. ಬಟ್ ಏನಂದ್ರೆ ಸೊ ಇಂಡಸ್ಟ್ರಿ ಸಸ್ಟೈನ್ ಆಗ್ಬೇಕಂದ್ರೆ ಮಿಡ್ ಬಡ್ಜೆಟ್ ಮೂವೀಸು ಮತ್ತೆ ಇವೆಲ್ಲ ಬೇರೆ ಹೀರೋಸ್ ಮೂವೀಸು ಜನ ಥಿಯೇಟರ್ ಬರ್ಬೇಕು, ಜನರನ್ನ ಥಿಯೇಟರ್ ಕರ್ಸ್ಬೇಕು. ಆಗ ಮಾತ್ರ ಸಿಂಗಲ್ ಸ್ಕ್ರೀನ್ಸ್ ಆಗಿರ್ಲಿ, ಇಂಡಸ್ಟ್ರಿ ಆಗಿರ್ಲಿ ಒಂದ್ ಒಳ್ಳೆ ಪ್ಲೇಸ್ ಅಲ್ಲಿ ಇರುತ್ತೆ. ಆಕ್ಚುಲಿ ಸರಿನೇ ಹೋಗಲ್ಲ ಒಂದ್ಸರಿ. ಹೆಂಗಂದ್ರೆ ಈಗ ಮಿಡ್ ಬಡ್ಜೆಟ್, ಲೋ ಬಡ್ಜೆಟ್, ಹೈ ಬಡ್ಜೆಟ್ ಅಂತ ಹೇಳಕ್ ಆಗಲ್ಲ. ಬಟ್ ಅದ್ ಏನಕ್ಕೆ ಹಂಗ್ ಮಾತಾಡ್ತೀವಿ ಅಂದ್ರೆ ಅದನ್ನ ಸ್ಟಾರ್ ಹೀರೋ ಮೂವೀಸ್ ಹಂಗ್ ಹೇಳ್ಬೇಕಷ್ಟೇ. ಅಂದ್ರೆ ಈಗ ಸ್ಟಾರ್ ಅಂದ್ರೆ ಬಡ್ಜೆಟ್ ನ ಕೌಂಟ್ ಮಾಡುವಾಗ ಸ್ಟಾರ್ ಹೀರೋ ಬಂದ್ರು ಅಂದ್ರೆ ಬಡ್ಜೆಟ್ ಜಾಸ್ತಿ ಕೊಡ್ಲೇಬೇಕಾಗತ್ತಲ್ಲ. ಸೊ ಆ ತರ ನಾವು ಹೈ ಬಡ್ಜೆಟ್ ಆಗೋಗ್ಬಿಡುತ್ತೆ. ಮತ್ತೆ ಈಗ ಅವ್ರಿಗೆ ಆಡಿಯನ್ಸ್ ಇರ್ತಾರೆ. ಅವ್ರಿಗೆ ಐದರ್ ಆಫ್ ದ ಟಾಕ್ ಒಂದು ಪುಲ್ ಇರುತ್ತೆ ಸ್ಟಾರ್ಟಿಂಗ್ ಅಲ್ಲಿ, ಇನಿಷಿಯಲ್ ಪುಲ್ ಇರುತ್ತೆ. ಬಟ್ ಈ ನಾನ್ ಸ್ಟಾರ್ ಮೂವೀಸ್ ಇರುತ್ತಲ್ವಾ, ಅದಕ್ಕೆ ಏನಾಗುತ್ತೆ ವರ್ಡ್ ಆಫ್ ಮೌತ್ ತುಂಬಾ ಹೆಲ್ಪ್ ಆಗುತ್ತೆ. ಇನಿಷಿಯಲ್ ಸ್ವಲ್ಪ ಕಷ್ಟ ಆದ್ರೆ ಈಗ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಅಂತ ಒಂದು ಫಿಲ್ಮ್ ಬಂತ, ಅವರು ಅದೇ ಸ್ಟ್ರಾಟಜಿ ಯೂಸ್ ಮಾಡಿದ್ರು. ಅಂದ್ರೆ ಏನು, ಪ್ರೀಮಿಯರ್ಸ್ ನ ಇದನ್ ಮಾಡಿ. ಬಟ್ ಮೂವಿ ನನ್ನ ಪ್ರಕಾರ ನನಗೆ ವರ್ಕ್ ಆಯ್ತು. ಅಂದ್ರೆ ಟೆಕ್ನಿಕಲಿ ತುಂಬಾ ಚೆನ್ನಾಗಿದೆ ಮೂವಿ, ಒಳ್ಳೆ ಅಟೆಂಪ್ಟ್. ಆತರ ಜಾನರ್ ಒಳ್ಳೆ ಅಟೆಂಪ್ಟ್ ನೇ. ಅಂದ್ರೆ ಕನ್ನಡ ಇಂಡಸ್ಟ್ರಿಲಿ ಆತರ ಹೊಸ ಪ್ರಯತ್ನಗಳು ಬರ್ಬೇಕಲ್ಲ ಅನ್ನೋ ಒಂದು ಥಾಟ್ ಪ್ರೊಸೆಸ್ ಇದೆ. ಅಂದ್ರೆ ಚೆನ್ನಾಗಿದೆ ಸಿನಿಮಾ. ಬಟ್ ಅದು ಎಷ್ಟರ ಮಟ್ಟಿಗೆ ವರ್ಕ್ ಆಯ್ತು ಏನೋ ಅನ್ನೋದ್ರ ಬಗ್ಗೆ ನನಗೆ ಅಷ್ಟು ಐಡಿಯಾ ಇಲ್ಲ. ಬಿಕಾಸ್ ನಾವು ಬ್ಲಿಂಕ್ ನ ಅದಕ್ಕೆ ನೋಡಿದ್ರೆ ಬ್ಲಿಂಕ್ ತುಂಬಾ ಜನ ಗೊತ್ತು. ಬ್ಲಿಂಕ್ ಶಾಕಾರಿ ಆ ಟೈಮಲ್ಲಿ ಬಂತು ಅಂದ್ರೆ ಅದು OTT ಫೇಮಸ್ ಆಯ್ತು, ಒಟ್ನಲ್ಲಿ ಫೇಮಸ್ ಆಯ್ತು ಆ ಫಿಲ್ಮ್. ಬಟ್ ಈ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಆ ಲೆವೆಲ್ ರೀಚ್ ಆಯ್ತೋ ಇಲ್ಲೋ ಗೊತ್ತಾಗ್ಲಿಲ್ಲ. ಸಂಹವ್ ಅದು ಅಷ್ಟು ಕನೆಕ್ಟ್ ಆಗ್ಲಿಲ್ವೋ, ಅಥವಾ ಅದು ಟೆಕ್ನಿಕಲಿ ತುಂಬಾ ಚೆನ್ನಾಗಿದೆ ಬಟ್ ಅಷ್ಟು ವರ್ಕ್ ಆಗ್ಲಿಲ್ಲ. ಅದೇ ನಾನು ಹೇಳಿದ್ನಲ್ಲ, ನವೆಂಬರ್ ಅಲ್ಲಿ ಈ 2025 ನವೆಂಬರ್ ಅಲ್ಲಿ ಆಲ್ಮೋಸ್ಟ್ ತುಂಬಾ ಸಿನಿಮಾ ಬಂದ್ವು. ಗತವೈಭವ ಬಂತು, ಆಮೇಲೆ ಇದು ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ನವೆಂಬರ್ ಬರ್ಬೇಕಿತ್ತು. ಇಲ್ಲ ನವೆಂಬರ್ 15 ಒಂದ್ ವಾರ ಬರ್ಬೇಕಿತ್ತು, 21 ಹೆಂಗೇನೋ ಬಂತು. ಆಮೇಲೆ ಯಾವ್ದು ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ, ಫುಲ್ ಮಿಲ್ಸ್ ಕೂಡ ಬಂತು. ಬಟ್ ಅದೇ ಹೇಳಿದ್ನಲ್ಲ, ಈ ಬ್ರಾಟ್ ನವೆಂಬರ್ ಅಲ್ಲೇ ಬಂದಿದೆ ಅನ್ಸುತ್ತೆ. ಬ್ರಾಟ್ ನವೆಂಬರ್ ಇಲ್ಲ, ಅಕ್ಟೋಬರ್ 31 ನವೆಂಬರ್ ಫಸ್ಟ್ ವೀಕ್ ಅಲ್ಲೋ ಬಂತು. ವಾರದಲ್ಲೇ ಬಂದಿತ್ತು. ಸೊ ಆ ತರ ಮಿಡ್ ಬಜೆಟ್ ಫಿಲ್ಮ್ಸ್ ಗಳು ವರ್ಕ್ ಆದ್ರೆ ಇಂಡಸ್ಟ್ರಿ ಸಸ್ಟೈನ್ ಆಗಿ ತುಂಬಾ ಹೆಲ್ಪ್ ಆಗುತ್ತೆ. ಇದು ನನ್ನ ಒಪಿನಿಯನ್. ಬ್ರಾಟ್ ಮೂವಿಗೆ ಲೈಕ್ ಫ್ಯಾಮಿಲಿ ಆಡಿಯನ್ಸ್ ತುಂಬಾ ಇದು ಬಂತು. ಲೈಕ್ ತುಂಬಾ ಒಂದ್ ಸೆಕ್ಟರ್ ಆಫ್ ಆಡಿಯನ್ಸ್ ಅಲ್ದರೆ ತುಂಬಾ ಜನ ಥಿಯೇಟರ್ ಬಂದ್ರು, ನೋಡಿದ್ರು. ಸೊ ಅದೊಂದು ಪುಲ್ ಕೊಡ್ತು, ಒಂದು ಹೋಪ್ ಕೊಡ್ತು. ಮೂವೀಸ್ ಇನ್ನ ಇದಾಗಿಲ್ಲ, ಲೈಕ್ ಜನರು ಥಿಯೇಟರ್ಸ್ ಮರೀತಿಲ್ಲ ಅಂತ ಒಂದು ಇದು ಮಾಡೋದಕ್ಕೆ ಒಂದೊಂದು ಹೋಪ್ ಕೊಡ್ತು. ಬಟ್ ಅದೇ ತರ ಮೂವೀಸು ಬರ್ಬೇಕು. ಆಗ ಬಂದ್ರೆ ಮಾತ್ರ ಇಂಡಸ್ಟ್ರಿ ಒಂದು ರೇಂಜ್ ಇದಾಗುತ್ತೆ, ಸಸ್ಟೈನ್ ಆಗುತ್ತೆ. ಈಗ ಬೆಟರ್ ಇದ್ರ ಬಗ್ಗೆ ಮಾತಾಡಕ್ಕೆ ಅಂದ್ರೆ, ಈಗ ಸೂಫ್ರಮ್ಸೋ ಮತ್ತೆ ಈಗ ಡಿಸೆಂಬರ್ ರಿಲೀಸ್ ಆಗಿರೋ ಫಿಲ್ಮ್ಸ್ ತಗೋಣ ಆಯ್ತಾ. ಆ ಫಿಲ್ಮ್ ಹೆಂಗಿದೆ, ಚೆನ್ನಾಗಿದೆಯಲ್ಲ ಅವೆಲ್ಲ ಸೈಡ್ ಇಟ್ಬಿಡ, ಓಕೆನಾ. ಜಸ್ಟ್ ಆ ಮೂವಿ ವರ್ಕ್ ಆಗಿರೋದ್ರ ಬಗ್ಗೆ ಮಾತಾಡ್ಕಂತ ಹೋಗೋಣ. ಈಗ ಸೂಫ್ರಮ್ಸೋ ಹೆಂಗೆ ಹಿಟ್ ಆಯ್ತು ಅಂದ್ರೆ, ಆ ಗ್ರಾಫ್ ಹೆಂಗಿರುತ್ತೆ ಅಂದ್ರೆ ಹಿಂಗಿರುತ್ತೆ. ಈ ಸ್ಟಾರ್ ಫಿಲ್ಮ್ಸ್ ಹೆಂಗ್ ಗೊತ್ತಾ, ಹಿಂಗೋಗಿ ಹಿಂಗಾಗ್ಬಿಡುತ್ತೆ. ಇನಿಷಿಯಲ್ ಫುಲ್ ಪೀಕ್ಸ್ ಹೋಗುತ್ತೆ, ಆಮೇಲೆ ಮತ್ತೆ ಹಿಂಗ್ ಬಿದ್ಬಿಡುತ್ತೆ. ಇದ್ರ ಅಡ್ವಾಂಟೇಜ್ ಈ ತರ ಫಿಲ್ಮ್ಸ್ ಬೇಕಾಗತ್ತೆ ಆಕ್ಚುಲಿ. ಈಗ ಸ್ಟಾರ್ ಫಿಲ್ಮ್ಸ್ ಆದ್ರೂ ವರ್ಕ್ ಆದ್ರೆ, ಮೂವಿ ವರ್ಕ್ ಆದ್ರೆ ಹಿಂಗ್ ಹೋಗ್ಬಿಡುತ್ತೆ. ಈಗ ಮೂವಿ ವರ್ಕ್ ಆಗ್ಲಿಲ್ಲ ಅಂದ್ರೆ ಹಿಂಗ್ ಬಿದ್ಬಿಡುತ್ತೆ. ಅದು ಇಂಡಸ್ಟ್ರಿಗೆ ಹೆಲ್ಪ್ ಆಗಲ್ಲ. ಈಗ ಹಂಗಂತ ಸೂಫ್ರಮ್ಸೋ ಹೆಂಗ್ ಓಪನ್ ಆಯ್ತು ಸ್ಲೋ ಆಗಿ. ನಾನ್ ನೋಡಿದೀನಲ್ಲ, ಸಿಂಗಲ್ ಸ್ಕ್ರೀನ್ಸ್ಗೆ ಫ್ಯಾಮಿಲೀಸ್ ತುಂಬಾ ಬಂದು ನೋಡಿದ್ರು. ವಿಡಿಯೋಸ್ ಆಗ್ಲಿ ಅವೆಲ್ಲ, ಅದ್ರ ಪ್ರಮೋಷನ್ಸ್ ಆಗ್ಲಿ ತುಂಬಾ ಯೂನಿಕ್ ಆಗಿತ್ತು ಆಕ್ಚುಲಿ ಅವ್ರದ್ದು. ಅಂದ್ರೆ ಈಗ ಪ್ರೀಮಿಯರ್ಸ್ ನ ತೋರಿಸ್ಬಿಟ್ಟು, ಅದು ಪೇಡ್ ಪ್ರೀಮಿಯರ್ ಮಾಡಿದ್ರು ಅವರು.
ಪೇಡ್ ಪ್ರೀಮಿಯರ್ ಮಾಡಿ ಅದರಿಂದ ಬಂದಿರೋ ರೆಸ್ಪಾನ್ಸ್ನ ಮಾರ್ಕೆಟಿಂಗ್ ಮಾಡಿ ಆ ಲೆವೆಲಿಗೆ ವರ್ಕ್ ಆಯ್ತಾ ಮೂವಿ. ಬಟ್ ಈಗ ಹಂಗ್ ಲೆಕ್ಕ ತಗೊಂಡ್ರೆ ಈಗ ಎಷ್ಟೊಂದು ಒಳ್ಳೆ ಫಿಲ್ಮ್ಗಳು ಬಂದಿದಾವೆ. ಅಂದ್ರೆ ಫಾರ್ ಎಕ್ಸಾಂಪಲ್ ಈಗ ನೋಡಿದವರು ಏನಂತಾರೆ ಬಂತು, ಆಮೇಲೆ ಮರ್ಯಾದೆ ಪ್ರಶ್ನೆ ಅಂತ ಒಂದು 2024 ಅಲ್ಲಿ ಬಂದಿತ್ತು ಅನ್ಸುತ್ತೆ. ಮರ್ಫಿ ಅಂತ ಒಂದು ಸಿನಿಮಾ ಬಂತು. ಆಮೇಲೆ ಇದೇ ವರ್ಷದಲ್ಲಿ ತುಂಬಾ ಸಿನಿಮಾಗಳು ಬಂದಿದಾವೆ ಆ ಥರ ಮಿಡ್ ಬಡ್ಜೆಟ್ ಅಲ್ಲಿ. ಈಗ ನವೀನ್ ಶಂಕರ್ ಅವ್ರಿಗೆ ಆ ಡೈರೆಕ್ಟರ್ ಮಾತಾಡಿರೋ ಒಂದು ಇಂಟರ್ವ್ಯೂ ಅಲ್ಲಿ ನೋಡಿ ಹೇಳೋದಾದ್ರೆ, OTT ಇಂದ ಅವ್ರ ಬಡ್ಜೆಟ್ ರಿಕವರ್ ಆಯ್ತು. OTT ಇಂದ ಅವ್ರ ಬಡ್ಜೆಟ್ ರಿಕವರ್ ಆಯ್ತಂತೆ. ಅದಕ್ಕೆ ಒಂದ್ ಸ್ವಲ್ಪ ಟೈಮ್ ಬೇಕಾಗುತ್ತಲ್ಲ ಅವ್ರಿಗೆ. ಸೊ ಅದು ಏನಕ್ಕೆ OTT ಇಲ್ಲಿ ಅಷ್ಟು ಚೆನ್ನಾಗಿ ಹೋಯ್ತು ಅಂದ್ರೆ, ಥಿಯೇಟರ್ ಅಲ್ಲಿ ಸಂಹೌ ನವೀನ್ ಶಂಕರ್ ಅವ್ರನ್ನ ಒಂದ್ ಸ್ವಲ್ಪ ಆಡಿಯನ್ಸ್ ಇದಾರೆ ಅವ್ರಿಗೆ, ಅವ್ರು ನೋಡಿದ್ರು, ಸಂಹೌ ಅದು ವರ್ಕ್ ಆಯ್ತು. ಬಟ್ ಇನ್ನ ಸ್ವಲ್ಪ ಮಿಡ್ ಬಡ್ಜೆಟ್ ಫಿಲ್ಮ್ಸ್ಗೆ OTTಗೆ ತಗೊಳ್ಳೋದೇ ತುಂಬಾ ಕಷ್ಟ ಆಗೋಗ್ಬಿಟ್ಟಿದೆ. ಈಗ ಪ್ರೈಮ್ ವಿಡಿಯೋ ಮ್ಯಾಕ್ಸಿಮಮ್ ತಗೊಂತಿದೆ ಪೇಪರ್ ವ್ಯೂ ಕಾನ್ಸೆಪ್ಟ್ ಮೇಲೆ. ಪೇಪರ್ ವ್ಯೂ ಕಾನ್ಸೆಪ್ಟ್ ಮೇಲೆ ತಗೊಂತಿದ್ದಾರೆ. ಸೊ ಅದಕ್ಕೆ ಬಡ್ಜೆಟ್ ರಿಕವರ್ ಆಗ್ಬೇಕು ಅಂದ್ರೆ ತುಂಬಾ ಟೈಮ್ ಬೇಕಾಗುತ್ತೆ. ಅಂದ್ರೆ ಒಂದು ವರ್ಷಗಟ್ಲೆ ಟೈಮ್ ಬೇಕಾಗುತ್ತೆ ಆ ಬಡ್ಜೆಟ್ ಅಲ್ಲಿ ರಿಕವರ್ ಆಗ್ಬೇಕು ಅಂದ್ರೆ. ಸೊ ಅದು ಹಂಗೂ ವರ್ಕ್ ಆಗಲ್ಲ. ಬಟ್ ಇಂಡಸ್ಟ್ರಿಗೆ ಮಿಡ್ ಬಡ್ಜೆಟ್ ಫಿಲ್ಮ್ಸ್ ನ ಅವಶ್ಯಕತೆ ತುಂಬಾ ಇದೆ. ಥಿಯೇಟರ್ಸ್ ಸಿಂಗಲ್ ಸ್ಕ್ರೀನ್ಸ್ ಅಂತೂ ತುಂಬಾ ಅವಶ್ಯಕತೆ ಇದೆ. ಅಂಡ್ ಇನ್ನೊಂದು ಸೂಫ್ರಮ್ಸು ಆ ರೇಂಜ್ ಇದಾಗ ಅದಕ್ಕೆ ಎಲ್ರು ನಾನ್ ಫೇಸಸ್ ಇದ್ದಿದ್ದು ರಾಜ್ಬಿ ಶೆಟ್ಟಿ ಒಬ್ರೆ. ಎಕ್ಸ್ಪೆಕ್ಟೇಷನ್ಸ್ ತುಂಬಾ ಇದಿರುತ್ತೆ. ಬಟ್ ಸ್ಟಾರ್ಸ್ ವಿಷಯದಲ್ಲಿ ಸ್ವಲ್ಪ ಈ ಎಕ್ಸ್ಪೆಕ್ಟೇಷನ್ ಅನ್ನೋದು ಸ್ವಲ್ಪ ಇದಾಗ್ತಿದೆ ಅನ್ನೋದು ನನ್ನ ಒಪಿನಿಯನ್. ಯಾಕಂದ್ರೆ ಡೈವಿಲ್ ಆಗಲಿ, ಮಾರ್ಕ್ ಆಗಲಿ, 45 ಆಗಲಿ, ಅವ್ರು ಸ್ಟಾರ್ಸ್ ಒಂದು ಎಕ್ಸ್ಪೆಕ್ಟೇಷನ್ ಬಿಲ್ಡ್ ಆಗಿಬಿಡುತ್ತೆ. ನಾವು ಅದ್ರ ಕಾಂಟೆಂಟ್ಸ್ ಆಗಿರಲಿ, ಟೀಸರ್ ನೋಡ್ತೀವಿ, ಟ್ರೈಲರ್ ನೋಡ್ತೀವಿ, ಒಂದು ಎಕ್ಸ್ಪೆಕ್ಟೇಷನ್ ಆಗುತ್ತೆ. ಸ್ವಲ್ಪ ಸ್ಟೆಪ್ ಬೈ ಸ್ಟೆಪ್ ಬೆಳೀತಾಗುತ್ತೆ. ಅದು ಏನಾಗ್ಬಿಡುತ್ತೆ ಅಂದ್ರೆ, ಎಕ್ಸ್ಪೆಕ್ಟೇಷನ್ ರೀಚ್ ಆಗಿಲ್ಲ ಅಂದ್ರೆ ಮೂವಿ ಚೆನ್ನಾಗಿಲ್ದೇ ಇದ್ರು ಆ ಎಕ್ಸ್ಪೆಕ್ಟೇಷನ್ ರೀಚ್ ಆಗ್ತಾ ಇದ್ರೆ ವರ್ಕ್ ಆಗಲ್ಲ. ಬಟ್ ಸೂಫ್ರಮ್ಸ್ ಏನಾಗುತ್ತೆ ಅಂದ್ರೆ, ಎಕ್ಸ್ಪೆಕ್ಟೇಷನ್ ಆಗುತ್ತಿಲ್ಲ. ವಿತೌಟ್ ಎಕ್ಸ್ಪೆಕ್ಟೇಷನ್ ಮೂವಿಗೆ ಹೋಗಿ ನಮ್ಗೆ ಮೂವಿ ವರ್ಕ್ ಆದ್ರೆ ಆ ಮೂವಿ ಬಗ್ಗೆ ಎಲ್ಲರೂ ಪಾಸಿಟಿವ್ ಹೇಳ್ತಾರೆ. ವರ್ಡ್ ಆಫ್ ಮೌತ್ ತುಂಬಾ ಚೆನ್ನಾಗಿ ಪಬ್ಲಿಸಿಟಿ ಆಗುತ್ತೆ ಅದಕ್ಕೆ. ಕರೆಕ್ಟ್. ಅದೇ ವರ್ಡ್ ಆಫ್ ಮೌತ್ ಬೇಕಾಗಿರುತ್ತೆ. ಇಲ್ಲಿ ಮಿಡ್ ಬಡ್ಜೆಟ್ ಫಿಲ್ಮ್ಸ್ಗೆ ಪ್ರಾಬ್ಲಮ್ ಆಗೋದು ಏನಂತಂದ್ರೆ, ಈಗ ತೀರ್ಥರೂಪ ತಂದೆಯವರಿಗೆ ಜನವರಿ 1 ರಿಲೀಸ್ ಆಯ್ತಲ್ಲ, ಅದಕ್ಕೆ ಒಂದು 3 ವೀಕ್ಸ್ ಆದ್ಮೇಲೆ ಸ್ವಲ್ಪ ಇವತ್ತು ನಾನು ನೋಡ್ಕೊಂಬಂದೆ, ಇದು ಯಾವತ್ತು ರಿಲೀಸ್ ಆಗುತ್ತೋ ಗೊತ್ತಿಲ್ಲ ನನಗೆ. ನನಗೆ ಸಖತ್ತಾಗಿ ವರ್ಕ್ ಆಯ್ತು ಆ ಮೂವಿ. ಸೊ ಅದು ನಾನು ರಿಲೀಸ್ ಟೈಮಲ್ಲಿ ಸ್ವಲ್ಪ ಹುಷಾರಿಲ್ದಿದ್ದರಿಂದ ನೋಡಕ್ ಆಗಿದ್ದಿಲ್ಲ. ಬಟ್ ಅದಾದ್ಮೇಲೆ ನೋಡ್ಬೇಕು ಅಂದ್ರೆ ಸ್ಕ್ರೀನ್ ಇರಲಿಲ್ಲ. ಬೆಂಗಳೂರಿಗೆ ಬಂದಿದ್ದರಿಂದ ನೋಡಕ್ಕಾಯ್ತು. ಸೊ ಈಗ ನನ್ನ ಪಾಯಿಂಟ್ ಏನಂದ್ರೆ, ವರ್ಡ್ ಆಫ್ ಮೌತ್ ಸ್ಪ್ರೆಡ್ ಆಗ್ಬೇಕು ಅಂದ್ರೆ ಅಟ್ಲೀಸ್ಟ್ ಒಂದು ಸ್ವೀಟ್ ಟೈಮ್ ಬೇಕು ನಮ್ಗೆ. ಒಂದ್ 2 ವಾರ ಆದ್ರೂ ಬೇಕು. ನಿಮಗೆ ಆಡಿಯನ್ಸ್ಗೆ ಸಿನಿಮಾ ಇದೆ ಗೊತ್ತಾಗ್ಬೇಕು ಅಂದ್ರೆ, ಈಗ ನಿನ್ಗೆ ಗೊತ್ತಿರಲಿಲ್ಲ ಫಿಲ್ಮ್ ಬರ್ತಿರೋದು, ಈಗ ಒಳ್ಳೆ ಸಿನಿಮಾ ಅದು, ಈಗ ನಿನ್ಗೆ ಅಪ್ಪಿ ತಪ್ಪಿ ಗೊತ್ತಿದ್ರೆ ಸ್ಕ್ರೀನ್ಸ್ ಕಡಿಮೆ ಆಗ್ಬಿಡುತ್ತೆ. ಹಂಗೆ ಸಿನಿಮಾ ಗೊತ್ತಿರೋರ್ಗೆ ಆ ಸಿನಿಮಾ ರೀಚ್ ಆಗೋದ್ ಕಷ್ಟ ಆಗ್ತಿದೆ ಅಂದ್ರೆ, ಅದಕ್ಕೆ ಮೇನ್ ಪ್ರಾಬ್ಲಮ್ ಏನಂತಂದ್ರೆ ಪ್ರಮೋಷನ್ಸ್. ಒಂದು ಫಸ್ಟ್ 3 days ಅಲ್ಲಿ ಜನಗಳು ಬರ್ಲೇಬೇಕಾಗತ್ತೆ, ಫುಲ್ ಮಾಡ್ಲೇಬೇಕಾಗತ್ತೆ. ಅಷ್ಟು ಬೇಸಿಕ್. ಸೊ ಇದೇನಾಗ್ತದೆ, ಇನಿಷಿಯಲ್ ಫಸ್ಟ್ ವೀಕ್ ಅಲ್ಲಿ ಜನ ಬರ್ದೇ ಇದ್ರೆ, ಈಗ ಕಾಂಪಿಟೇಷನ್ ಹೆಂಗಿದೆ ಅಂದ್ರೆ ಕಮ್ಮಿ, ನೆಕ್ಸ್ಟ್ ಬರ್ತಾನೆ ಇದೆ. ವೀಕ್ಲಿ ಒಂದು ಮಿನಿಮಮ್ 3-4 ಮೂವೀಸ್ ಎಲ್ಲ ಸೇರಿಸ್ಕೊಂಡ್ರೆ ಮಿನಿಮಮ್ 3 ಮೂವೀಸ್ ರಿಲೀಸ್ ಆಗೋದು. ಬಟ್ ಇನ್ನೊಂದೇನ್ ಗೊತ್ತಾ, ಈಗ ಮೊನ್ನೆ ಬ್ಲಿಂಕ್ ಇತ್ತಲ್ಲ, ಬ್ಲಿಂಕ್ ಸಿನಿಮಾ ಹೆಂಗ್ ವರ್ಕ್ ಆಯ್ತು ಅಂದ್ರೆ, ಅದಕ್ಕೆ ಬರ್ತಾ ಸ್ಕ್ರೀನ್ ಜಾಸ್ತಿ ಆಯ್ತು ಗೊತ್ತಾ. ಅದು ಆಕ್ಚುಲಿ ಇನಿಷಿಯಲ್ ಕಮ್ಮಿ ಸ್ಕ್ರೀನ್ಸ್ ಇತ್ತು, ಬಟ್ ಹೋಗ್ತಾ ಅದು ಬೇರೆ ಅಪ್ರೋಚ್. ಅದೇ ಆ ಅಪ್ರೋಚ್ ಬೇಕು. ಬಟ್ ಅದಕ್ಕೆ ಪ್ರಾಬ್ಲಮ್ ಆಗೋದೇನಂದ್ರೆ, ಈ ಮಾಲ್ಸ್ ಗಳೆಲ್ಲ ಜಲ್ದಿ ಕಟ್ ಡೌನ್ ಮಾಡ್ಬಿಡ್ತಾರೆ. ಈ 3 to 4 days ಅಲ್ಲಿ ವರ್ಕ್ ಆಗ್ಲಿಲ್ಲ ಅಂದ್ರೆ ನೆಕ್ಸ್ಟ್ ತೆಗೆದ್ಬಿಡ್ತಾರೆ. ಅದು ಪ್ರಾಬ್ಲಮ್ ಆಗೋ ಚಾನ್ಸಸ್ ತುಂಬಾ ಇದೆ. ಬಟ್ ಅದೇ ಇದಕ್ಕೆ ಮೇನ್ ಸೊಲ್ಯೂಷನ್ ಏನಂದ್ರೆ, ಫಿಲ್ಮ್ ಮೇಕರ್ಗೆ ಸಿನಿಮಾ ಎಷ್ಟು ಚೆನ್ನಾಗಿ ಮಾಡ್ತಾರೋ, ಸಿನಿಮಾ ನೆಕ್ಸ್ಟ್ ಲೆವೆಲ್ ಮಾಡಿದ್ರು ಅದಕ್ಕಿಂತ ನೆಕ್ಸ್ಟ್ ಲೆವೆಲ್ ಪ್ರಮೋಷನ್ ಮಾಡ್ಬೇಕು. ಬಿಗ್ಗೆಸ್ಟ್ ಎಕ್ಸಾಂಪಲ್ ಅಂದ್ರೆ ಹಾಸ್ಟೆಲ್ ಹುಡುಗರು ಬೇಕಾಗಿದ್ದಾರೆ. ಪ್ರಮೋಷನ್ ಸ್ಪೀಕ್ಸ್ ಯಾವ ರೇಂಜ್ ಇದೆ ಅಂದ್ರೆ, ಪ್ರತಿಯೊಬ್ಬರಿಗೆ ಮೂವಿ ಬರ್ತದೆ ಅಂತ ಅಲ್ಲಿ ಯಾರು ಗೊತ್ತಿರಲ್ಲ, ಎಕ್ಸೆಪ್ಟ್ ರಮ್ಯ ಅವ್ರು ಬಿಟ್ರೆ. ಅಂಡ್ ಅಷ್ಟೇ ಅಂಡ್ ಸೀರಿಯಲ್ ಕ್ಯಾರೆಕ್ಟರ್ಸ್ ಸೀರಿಯಲ್ ಆಕ್ಟರ್ಸ್ ಒಂದಿಬ್ರು ಇರ್ತಾರಲ್ವಾ, ಸ್ವಲ್ಪ ಜನ ಇದ್ರು. ಆಮೇಲೆ ಅದೇ ಅದ್ರದ್ದು ಎಲ್ಲ ಇದು ಓಕೆ. ಬಟ್ ಎಲ್ರಿಗೂ ಗೊತ್ತಿತ್ತು ಈ ಮೂವಿ ಬರ್ತಿದೆ ಅಂತ. ಹುಡುಗರಿಗಂತೂ ಅಲ್ಲಿ ಟಾರ್ಗೆಟ್ ಇದಲ್ಲ, ಅವ್ರಿಗಂತೂ ಮೂವಿ ರೀಚ್ ಆಯ್ತು. ಆಮೇಲೆ ಇನ್ನೊಂದವರು ಯಾವ್ದಕ್ಕೂ ವಿರುದ್ಧವಾಗಿ ಒಂದು ಟೀಸರ್ ಬಿಟ್ರು ಅವರು. ಅವತ್ತಿನ ದಿವಸ ಅದೇ ಯಾವ್ದೊಂದು ಹಾಲಿವುಡ್ ಮೂವಿ ಟೀಸರ್ ರಿಲೀಸ್ ಇತ್ತು, ಅದಕ್ಕೆ ಆಪೋಸಿಟ್ ಆಗಿ ಇವ್ರು ಟ್ರೈಲರ್ ರಿಲೀಸ್ ಮಾಡಿದ್ರು. ಅದೊಂಥರ ಸಕ್ಕದಾಗಿ ವರ್ಕ್ ಆಯ್ತು ಆಕ್ಚುಲಿ. ಅಂದ್ರೆ ಪ್ರಮೋಷನ್ ಅನ್ನೋದು ಪ್ರತಿಯೊಂದು ಪಾಯಿಂಟ್ ಅಲ್ಲೂ ಇರಬೇಕು. ಇವತ್ತೇನು ನಂಗೆ ಅವ್ರದ್ದು 2 ಪ್ರಮೋಷನ್ ನಂಗೆ ತುಂಬಾ ಇಷ್ಟ ಆಯ್ತು ಪರ್ಸನಲಿ. ಪುನೀತ್ ರಾಜ್ಕುಮಾರ್ ಒಂದು ಪ್ರಮೋಷನ್ ಮಾಡಿಸಿದ್ರು, ಅಂದ್ರೆ ಸಾರ್ಕಾಸ್ಟಿಕ್ ವೇ ಅಲ್ಲಿ
ತುಂಬಾ ರೀಚ್ ಆಗ್ಬಿಡುತ್ತೆ. ಅಂಡ್ ರಕ್ಷಿತ್ ಶೆಟ್ಟಿ ಜೊತೆ ಒಂದು ಪ್ರಮೋಷನ್ ಮಾಡಿಸಿದ್ರು. ನಮ್ ಟೈಮಲ್ಲಿ ಹಿಂಗೆ ಇರಲ್ಲಪ್ಪ ಅಂತೆಲ್ಲ ಮಾಡೋದ್ರಲ್ಲಿ ಅದು ಈಸಿಯಾಗಿ ಕನೆಕ್ಟ್ ಆಗ್ಬಿಡ್ತು. ಅಂಡ್ ಪ್ರಮೋಷನ್ ತುಂಬಾ ಹೆಲ್ಪ್ ಆಯ್ತು, ಅವೆರಡು ಹೆವಿ ಬೂಸ್ಟ್ ಕೊಡ್ತು. ಸರಿ ಅದೊಂದು ಪಾಯಿಂಟ್ ಕರೆಕ್ಟ್. ಕೆಲವೊಂದ್ಸತಿ ಅಸೋಸಿಯೇಷನ್ಸ್ಗಳು ತುಂಬಾ ಹೆಲ್ಪ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಈಗ ಹೆಂಗಪ್ಪ ಅಂತಂದ್ರೆ ಪರಂವಾದವರು ಪ್ರೆಸೆಂಟ್ ಮಾಡಿದ್ರು ಅಂದ್ರೆ ಅದಕ್ಕೆ ಒಂದ್ ಸ್ವಲ್ಪ ಜನ ಕಾನ್ಫಿಡೆನ್ಸ್ ಇದೆ. ರಿಷಬ್ ಶೆಟ್ಟಿ ಅವರು ಪ್ರೆಸೆಂಟ್ ಮಾಡಿದ್ರು ಅಂದ್ರೆ, ಈಗ ಲಾಫಿಂಗ್ ಬುದ್ಧ ರಿಷಬ್ ಶೆಟ್ಟಿ ಅವರು ಪ್ರೊಡ್ಯೂಸ್ ಕೂಡ ಮಾಡಿದ್ರು ಅನ್ಸುತ್ತ ಲಾಫಿಂಗ್ ಬುದ್ಧ. ಸೊ ಈ ತರ ಕೆಲವೊಂದು ಫಿಲ್ಮ್ ಅದು ಕೂಡ ಹೆಲ್ಪ್ ಆಗುತ್ತೆ. ಈಗ ಡಾಲಿ ಪಿಕ್ಚರ್ಸ್ ಕಡೆಯಿಂದ ಟಗರು ಪಲ್ಯ ಬಂತು, ಮಿಡ್ ಬಡ್ಜೆಟ್ ಫಿಲ್ಮ್, ಏನ್ ಮಾಡ್ಬೇಕು ಅದ್ ಮಾಡ್ತು. ಬಟ್ ವಿದ್ಯಾಪತಿ ವರ್ಕ್ ಆಗ್ಲಿಲ್ಲ. ಕೆಲವೊಂದ್ಸರಿ ಹಂಗೂ ಆಗುತ್ತೆ. ಅದ್ ಅಸೋಸಿಯೇಷನ್ಸ್ ಗಳು ಸ್ವಲ್ಪ ಮ್ಯಾಟರ್ ಆಗುತ್ತೆ. ಅಂದ್ರೆ ಈಗ ಹೆಂಗಾಗುತ್ತೆ ಅಂದ್ರೆ ಪ್ರೊಡಕ್ಷನ್ ಹೌಸ್ ಅನ್ನೋದ್ಕಿಂತ ಹೊಸ ಫಿಲ್ಮ್ ಯಾವ್ದಾನ ಒಂದು ಮಿಡ್ ಬಡ್ಜೆಟ್ ಫಿಲ್ಮ್ ಚೆನ್ನಾಗಿದೆ ಅಂತ ಗೊತ್ತಾದ್ರೆ ಆತರ ಅಸೋಸಿಯೇಷನ್ಗಳು ಸಪೋರ್ಟ್ ಮಾಡ್ಬೇಕು ಅಂತ ಹೇಳ್ತಾರೆ. ಅಂಡ್ ಇನ್ನೊಂದು ಫಿಲ್ಮ್ಸ್ ಮೇಜರ್ ಪ್ಲಸ್ ಆಗಿದೆ ಲೈಟರ್ ಬುದ್ಧ ಪ್ರೊಡಕ್ಷನ್ಸ್, ರಾಜ್ ಶೆಟ್ಟರ್ ಅಸೋಸಿಯೇಷನ್ ತುಂಬಾ ಹೆಲ್ಪ್ ಆಯ್ತು. ಇಲ್ಲ ಅದು ಕರೆಕ್ಟ್. ಅದು ಹಂಗ ಅದೊಂದು ಮೇನ್ ಬಿಗ್ಗೆಸ್ಟ್ ಪ್ಲಸ್ ಅದು. ಅದಂಗ ಅದು ಹೆಂಗೆ ಅಂದ್ರೆ ಆ ಟೀಮ್ ಇಂದ ಕೆಲವೊಂದೇನಾಗುತ್ತಂದ್ರೆ ಕೆಲವ್ರ ಮೇಲೆ ತುಂಬಾ, ಈಗ ರಕ್ಷಿತ್ ಶೆಟ್ಟಿ ಅವ್ರ ಮೇಲೆ ಕೆಲವ್ರಿಗೆ ನಂಬಿಕೆ ಬ್ಲೈಂಡ್ ಕಾನ್ಫಿಡೆನ್ಸ್ ಇರುತ್ತೆ. ಯಾಕಂದ್ರೆ ರಕ್ಷಿತ್ ಶೆಟ್ಟಿ ಅವರು ಈ ಮೂವಿನ ಪ್ರೊಡ್ಯೂಸ್ ಮಾಡ್ತಾರೆ ಎಲ್ಲ ಪ್ರೆಸೆಂಟ್ ಮಾಡ್ತಾರೆ ಅಂತಂದ್ರೆ, ಸೊ ವಿತೌಟ್ ಏನೋ ಮೂವಿ ಕಂಟೆಂಟ್ ಇಲ್ಲದೆ ಮೂವಿ ಚೆನ್ನಾಗಿಲ್ದರೆ ರಕ್ಷಿತ್ ಶೆಟ್ಟಿ ಅವ್ರಿಗೆ ಮೂವಿ ಪ್ರೆಸೆಂಟ್ ಮಾಡಲ್ಲ ಅಂತ ಆ ಕಾನ್ಫಿಡೆನ್ಸ್ ಅಲ್ಲಿ ಬೂಸ್ಟ್ ಆಡಿಯನ್ಸ್ ಮುಂದಕ್ಕೆ ಹೋಗ್ತಾರೆ. ಸೊ ಆ ತರ ಒಂದು ಅಸೋಸಿಯೇಷನ್ ಆಗ್ಬೇಕು ಅಂತ. ಇನ್ನೊಂದು ಏನಪ್ಪಾ ಅಂದ್ರೆ ಲಾಂಗ್ ರನ್ ಆಗಲ್ಲ, ಅದು ಪಾಯಿಂಟ್ ಅಲ್ಲ. ಈಗ ಅಂದ್ರೆ ಲಾಂಗ್ ರನ್ ಆಗಕ್ಕೆ 20 days ಒಳಗೆ ನಿಮ್ ಕೈಗೆ ಬಂದ್ಬಿಡುತ್ತೆ. ಈಗ OTT ಬರೋದ್ರಿಂದ ಇದು ಎಷ್ಟು ಪ್ರಾಬ್ಲಮ್ ಆಗುತ್ತೆ ಅಂದ್ರೆ ನೋಡ್ರಿ, ಥಿಯೇಟರ್ ಅಲ್ಲಿ ಉಳಿಯಲ್ಲ, OTT ಕೊಡ್ಬೇಕು, ಬಡ್ಜೆಟ್ ರಿಕವರ್ ಆಗ್ಬೇಕು. ಸೊ ಈ ತರ ಪ್ರಾಬ್ಲಮ್ಸ್ ಅಲ್ಲಿ ಎಷ್ಟೊಂದು ಒಳ್ಳೆ ಫಿಲ್ಮ್ಗಳು ಹೋಗ್ಬಿಡ್ತವೆ. ಅದಕ್ಕೆ ಇದು ಪ್ರಾಪರ್ ಒಂದು ಏನದು ಪ್ರಮೋಷನ್ ತುಂಬಾ ಅವಶ್ಯಕತೆ ಇದೆ. ಪ್ರಮೋಷನ್ ಅನ್ನೋದು ಒಂದು ಫಿಲ್ಮ್ ಮೇಕಿಂಗ್ ಅಲ್ಲಿ ಅದು ಕೂಡ ಒಂದು ಪಾಯಿಂಟ್ ಆಗೋಗ್ಬಿಟ್ಟಿದೆ. ಈಗ ಈ ಪ್ರಮೋಷನ್ ಆಲ್ಮೋಸ್ಟ್ ಈಗ ಒಂದು 50% ವರ್ಕ್ ಪ್ರಮೋಷನ್ಸ್ ಇಂದಾನೆ ಹೋಗ್ತಿದೆ ಮೂವಿ. ಈಗ ನಾವು ಒಂದು ಫಿಲ್ಮ್ ಮೇಕಿಂಗ್ ಅಂತ ತಗೊಂಡ್ರೆ ಐಡಿಯಾ ಅಂತ ಹಿಡಿದು ಸ್ಕ್ರಿಪ್ಟ್ ಇಂದ ಹಿಡಿದು ಫೈನಲ್ ಪ್ರಾಡಕ್ಟ್, ಅಂದ್ರೆ ಪ್ರೊಡಕ್ಷನ್ ಪೋಸ್ಟ್ ಪ್ರೊಡಕ್ಷನ್. ಈಗ ಏನಂದ್ರೆ ಇನ್ನೊಂದು ಮೆಥಡ್ ಹಾಕಬೇಕು ನಾವು. ಪ್ರೊಡಕ್ಷನ್ ಪೋಸ್ಟ್ ಪ್ರೊಡಕ್ಷನ್ ಅದಾದ್ಮೇಲೆ ಪ್ರಮೋಷನ್ ಅದೊಂದು 4 ಪೀಸ್ ಮಾಡ್ಬೇಕು. ಯಾಕಂದ್ರೆ ಅಷ್ಟು ಈಗ ಯಾರ್ದಾದ್ರೂ ಪ್ರಮೋಷನ್ ತುಂಬಾ ಅವಶ್ಯಕತೆ ಇದೆ. ನೀವು ಲಾಸ್ಟ್ ಟೈಮ್ ಹಿಟ್ ಕೊಟ್ಟಿದ್ರು ಏನ್ ಮಾಡಿದ್ರು ಜನಗಳಿಗೆ ರೀಚ್ ಮಾಡ್ಸೋದು ತುಂಬಾ ಅವಶ್ಯಕತೆ ಈಗ. ಮತ್ತೆ ಇನ್ನೊಂದು ಏನಂದ್ರೆ ಅದು ಈಸಿ ಕೂಡ ಇದೆ. ಎಲ್ಲರ ಕೈಯಲ್ಲಿ ಮೊಬೈಲ್ ಇದೆ, ಅದು ಈಸಿ ಇದೆ. ಬಟ್ ಏನಂದ್ರೆ ಅದನ್ನ ಕ್ರ್ಯಾಕ್ ಮಾಡ್ಬೇಕಷ್ಟೇ. ಹೆಂಗ್ ರೀಚ್ ಮಾಡಿಸ್ಬೇಕು, ಈ ಮಿಡ್ ಬಜೆಟ್ ಹೈ ಬಜೆಟ್ ಅದೆಲ್ಲ ಪಾಯಿಂಟ್ ಏನಂದ್ರೆ ನಿನ್ ಸಿನಿಮಾ ಹೆಂಗಿದೆ ಅನ್ನೋದು. ಕಂಟೆಂಟ್ ಮ್ಯಾಟರ್ ಆಗುತ್ತೆ. ಕೆಲವೊಂದ್ಸತಿ ಏನಕ್ಕೆ ನಾನು ಈ ಟಾಪಿಕ್ ನ ಏನಕ್ಕೆ ಸ್ಟಾರ್ಟ್ ಮಾತಾಡ್ಬೇಕು ಅಂತ ಅನ್ಕೊಂಡ್ವಿ ಅಂದ್ರೆ, ಕೆಲವೊಂದ್ಸಲಿ ಮೂವಿಲಿ ಕಂಟೆಂಟ್ ಇರುತ್ತೆ ಬಟ್ ರೀಚ್ ಆಗಿರಲ್ಲ. ಈಗ ಎಲ್ಲಾ ಸರಿನೂ ಆ ಡೈಲಾಗ್ ವರ್ಕ್ ಆಗಲ್ಲ. ಯಾವ ಡೈಲಾಗ್ ಗೊತ್ತಾ? ಕಂಟೆಂಟ್ ಇದ್ರೆ ಅದು ಕೆಲವೊಂದ್ಸತಿ ಲಕ್ ಬೇಕೇ ಬೇಕು. ಅಂದ್ರೆ ಕೆಲವೊಂದ್ಸರಿ ಈಗ ತುಂಬಾ ಚೆನ್ನಾಗಿ ಕಂಟೆಂಟ್ ಇರೋ ಮೂವೀಸ್ ತುಂಬಾ ಜನ ನೋಟಿಸ್ಗೆ ಬಂದಿರಲ್ಲ. ಈ ಮೂವಿ ರಿಲೀಸ್ ಆಗಿತ್ತು, ಈ ಮೂವಿ ಬಂದೋಯ್ತು. ಕೆಲವು ಮೂವೀಸ್ ಹೆಂಗಾಗ್ಬಿಟ್ಟಿದೆ ಅಂದ್ರೆ ಯಾವಾಗ ಬಂದು ಹೋಗುತ್ತಂದ್ರೆ ಗೊತ್ತಾಗಲ್ಲ. ಆ ತರ ಮಾಡಿದ್ರೆ ಈಗ ಮೂವಿ ಮಾಡಿ ಫೇಲ್ ಅಲ್ವಾ, ಜನರಿಗೆ ರೀಚ್ ಆಗ್ತಿದ್ರೆ ಮೂವಿ ಮಾಡಿ ಏನು ಉಪಯೋಗ ಅಂತ. ಅದಾದ ಕರೆಕ್ಟ್. ಆಮೇಲೆ ಇನ್ನೊಂದು ನನಗೆ ಅರ್ಥ ಆಗಿರೋದು ಏನಪ್ಪಾ ಅಂದ್ರೆ, ಈ ಫಿಲ್ಮ್ ಮೇಕರ್ಸ್ ಅಲ್ಲಿ ಫಸ್ಟ್ ಸಿನಿಮಾ ಏನ್ ಬರುತ್ತೋ, ಫಾರ್ ಎಕ್ಸಾಂಪಲ್ ಯಾರಾಗ್ಲಿ ಡೆಬ್ಯೂಟ್ ಡೈರೆಕ್ಟರ್ಸ್ ಯಾರಾದ್ರೂ ಆಗ್ಲಿ, ಸಿನಿಮಾ ನೋಡಿ ಹೊರಗಡೆ ಬರುವಾಗ ಸಿನಿಮಾ ಚೆನ್ನಾಗಿದೆ ಅಂತ ಅಷ್ಟೇ ಹೇಳಿದ್ರೆ ಸಾಕಾಗಲ್ಲ. ಸಿನಿಮಾ ನೆಕ್ಸ್ಟ್ ಲೆವೆಲ್ ಇದೆ, ಸಿನಿಮಾ ಆ ಲೆವೆಲ್ ಇದೆ ಅಂದ್ರೆ ಆ ಒಂದು ಎಕ್ಸಾಜರೇಷನ್ ಆಡಿಯನ್ಸ್ ಬರ್ಲೇಬೇಕು, ಎಕ್ಸಾಜರೇಟ್ ಮಾಡ್ಲೇಬೇಕಾಗತ್ತೆ ಅನ್ನೋದಲ್ಲ ಪಾಯಿಂಟ್ ಏನಂತಂದ್ರೆ ರೀಚ್ಗೋಸ್ಕರ. ಅದು ಅಲ್ಲ. ಈಗ ಹೆಂಗಪ್ಪ ಅಂದ್ರೆ, ಈಗ ಒಂದ್ ಸಿನಿಮಾ ನೋಡಿರ್ತೀರಾ, ನೋಡಿ ಹೊರಗ್ ಬರ್ತೀಯ, ಹೊರಗ್ ಬಂದ ತಕ್ಷಣ ಚೆನ್ನಾಗಿದೆ ಅಂತ ಹೇಳಿದ್ರೆ ಆಗಲ್ಲ, ನಡೆಯಲ್ಲ. ಅಂದ್ರೆ ನಾನು ಹೇಳ್ತಿರೋದು ಆಡಿಯನ್ಸ್ಗೆ ಆ ಫೀಲಿಂಗ್ ನ ತರಿಸ್ಬೇಕು ಫಿಲ್ಮ್ ಮೇಕರ್ಸ್. ಫಾರ್ ಎಕ್ಸಾಂಪಲ್ ಹೆಂಗೆ ಅಂದ್ರೆ, ಸಕ್ಕತ್ತಾಗಿದೆ ಗುರು, ನೆಕ್ಸ್ಟ್ ಇನ್ನೊಂದ್ಸರಿ ನೋಡ್ಬೇಕು ಅನಿಸ್ತಿದೆ, ಯಪ್ಪ ಅವ್ನ್ ಕರ್ಕೊಂಡು ಹೋಗ್ತೀನಿ ಕಣೋ, ಇನ್ನು ಅದು ಎಷ್ಟು ಚೆನ್ನಾಗಿ ವರ್ಕ್ ಆಯ್ತು ಅನ್ನೋ ಎಕ್ಸಾಜರೇಷನ್ ಬೇಕು. ಆ ಎಕ್ಸಾಜರೇಷನ್ ಆರ್ಗ್ಯಾನಿಕ್ ಆಗಿ ಬರ್ಬೇಕು. ಅಂಡ್ ಈಗ ಇನ್ನೊಂದಾಗ್ಬಿಟ್ಟು ಚೆನ್ನಾಗಿದೆ ಅಂದ್ರೆ ಫಾರ್ಮಾಲಿಟಿ. ಯಾಕಂದ್ರೆ ಈಗ ರಿವ್ಯೂಸ್ ನ ಅರ್ಧ ಜನ ವರ್ಕ್ ಆಗಲ್ಲ. ಅದು ರಿವ್ಯೂಸ್ ನ ನೀವು ದುಡ್ಡು ಕೊಟ್ಟು ಆತರ ಎಲ್ಲ ಮಾಡಿದ್ರೆ ಅದು ವರ್ಕ್ ಆಗಲ್ಲ. ಅದು ಹಿಂಗೆ ನಿನ್ ಟಾಕಲ್ಲೇ ಗೊತ್ತಾಗ್ಬಿಡುತ್ತೆ. ಅದು ರಿವ್ಯೂಸ್ ಅದು ಹಂಗ್ ವರ್ಕ್ ಆಗೋದೇ ಇಲ್ಲ. ನನ್ನ ಪ್ರಕಾರ ರಿವ್ಯೂಸ್ ಅನ್ನೋದು
ಸಿನಿಮಾ ಚೆನ್ನಾಗಿತ್ತು ಅಂದ್ರೆ ನೆಗೆಟಿವ್ ರಿವ್ಯೂಸ್ ಬಂದ್ರೂ ಮ್ಯಾಟರ್ ಆಗಲ್ಲ. ಹಾ ಸಿನಿಮಾ ಚೆನ್ನಾಗಿತ್ತು ಅಂದ್ರೆ ನೆಗೆಟಿವ್ ರಿವ್ಯೂಸ್ ಬಂದ್ರೂ ಮ್ಯಾಟರ್ ಆಗಲ್ಲ. ಅದಕ್ಕೆ ಇಲ್ಲಿ ಪಾಯಿಂಟ್ ಏನಂತಂದ್ರೆ ಡೆಬ್ಯೂಟ್ ಡೈರೆಕ್ಟರ್ಸು ಏನಾದ್ರು ಒಂದು ಯೂನಿಕ್ ಎಲಿಮೆಂಟ್ನ ಇಟ್ಕೊಂಡ್ಲೇಬೇಕು. ಈಗ ಒಬ್ರು ಒಬ್ರು ಒಂದು ಫಿಲ್ಮ್ ಮಾಡಿರ್ತಾರೆ. ಈಗ ಅದೇ ತರ ಇವ್ರದ್ದು ಇನ್ನೊಂದು ಫಿಲ್ಮ್ ತರ ಆಗ್ಬಾರ್ದು. ಡೆಬ್ಯೂಟ್ ಡೈರೆಕ್ಟರ್ಸ್ ಹೆಂಗಾಗ್ಬೇಕು ಅಂದ್ರೆ ಆ ಒಂದು ಫಿಲ್ಮ್ ಅಲ್ಲಿ ತುಂಬಾ ಯೂನಿಕ್ನೆಸ್ ಇರಬೇಕು. ಏನಾದ್ರೂ ಒಂದು ಯೂನಿಕ್ನೆಸ್ ಇರಬೇಕು. ಡಿಫ್ರೆಂಟ್ ಜಾನರ್ಸ್ ನ ಎಕ್ಸ್ಪ್ಲೋರ್ ಮಾಡಬೇಕು. ಯಾಕಂದ್ರೆ ಈ ಡಾರ್ಕ್ ಕಾಮಿಡಿ ಆಗಿರ್ಲಿ, ಹಾರರ್ ಕಾಮಿಡಿ ಆಗಿರ್ಲಿ, ಕೆಲವೊಂದು ಜಾನರ್ಸ್ಗೆ ಬೌಂಡ್ರೀಸ್ ಇಲ್ಲ. ಈಗ ಅದನ್ನ ನಮ್ ಬೌಂಡ್ರಿ ದಾಟ್ ಹೊರಗೆ ಹೋಗ್ಬೋದು, ಬೇರೆ ಲ್ಯಾಂಗ್ವೇಜ್ ಬಗ್ಗೆ ಇದು ಮಾಡ್ಕೊಬಹುದು. ಅವಾಗ ನಮ್ ಲ್ಯಾಂಗ್ವೇಜ್ ಬಗ್ಗೆ ಸ್ವಲ್ಪ ಈಗ ನಮಗೂ ಒಂದು ಹೇಳ್ಕೊಂಡು ಬಂದಷ್ಟು ಮೂವೀಸ್ ಬರುತ್ತಲ್ವಾ, ಅಂಡ್ ಅವರು ನಮ್ ಮೂವೀಸ್ ಬಗ್ಗೆ ಇದ್ ಮಾಡಿದ್ರೆ ಒಳ್ಳೆ ರೀಚ್ ಸಿಗುತ್ತೆ. ನಮ್ಮ ಮೂವೀಸ್ ಸ್ವಲ್ಪ ಹೋಪ್ ಬರುತ್ತೆ ಅಂತ. ಆಮೇಲೆ ಇನ್ನೊಂದ್ ಏನಂದ್ರೆ ಇದು ತುಂಬಾ ಅನ್ಸರ್ಟೈನ್ ಫೀಲ್ಡ್ ಇರೋದ್ರಿಂದ, ಈಗ ಫಾರ್ ಎಕ್ಸಾಂಪಲ್ ಒಂದು ಸಿಂಪಲ್ ಹೇಳೋದಾದ್ರೆ, ಯಾವ ಟೈಮಲ್ಲಿ ಆಡಿಯನ್ಸ್ ಯಾವ ಸಿನಿಮಾನ ಹೆಂಗ್ ತಗಂತಾರ ಅನ್ನೋದೇ ಗೊತ್ತಾಗಲ್ಲ. ಅದು ಗೊತ್ತೇ ಆಗಲ್ಲ. ಈಗ ಕಾಂತಾರ ಬಿಟ್ಟುನು ಈಗ ರಾಜ್ಕುಮಾರ ಸಿನಿಮಾ ಯಾವ ಲೆವೆಲ್ಗೆ ಹಿಟ್ ಆಯ್ತು ಅಂದ್ರೆ, ಲಿಟ್ರಲಿ 40 ಡೇಸ್ಗೇನೋ ಯಾವ್ದೋ ಒಂದು ದುರ್ಗದಲ್ಲಿ ಅನ್ಸುತ್ತೆ ವೆಂಕಟೇಶ್ವರ ಥಿಯೇಟ್ರು ಫುಲ್ ಇತ್ತು 40 ಡೇಸ್ಗೆ. ಅಂದ್ರೆ ಆ ಲೆವೆಲ್ ಕ್ರೇಜ್ ಜನಗಳಲ್ಲಿ ಅದನ್ನ ನಾವು ಮಾಡ್ಸಕ್ಕಾಗಲ್ಲ. ಬಟ್ ಅದಾಗ್ಬೇಕು ಅಂದ್ರೆ ಸ್ಟಾರ್ ಮೂವೀಸ್ ಇದ್ರೆ ಆಗುತ್ತೆ ಅಂತಾನು ಅಲ್ಲ. ಬಟ್ ಸಿನಿಮಾದಲ್ಲಿ ಈಗಿನ ಟೈಮಲ್ಲಿ ಕಂಟೆಂಟ್ ಇರ್ಬೇಕು. ಆಗಿನ ಟೈಮಲ್ಲಿ ಸ್ಟಾರ್ಸ್ ಇದ್ರೆ ಓಕೆ, ಸ್ಟಾರ್ಸ್ ಅಲ್ಲೂ ಕಂಟೆಂಟ್ ಇದ್ರೇನೆ ಜನ ನೋಡೋದು. ಬಟ್ ಈಗ ಮಿಡ್ ಬಜೆಟ್ ಫಿಲ್ಮ್ಸ್ ಕೂಡ ಅದನ್ನ ಮಾಡತ್ತೆ. ಬಟ್ ಜನ ಮಿಡ್ ಬಜೆಟ್ ಫಿಲ್ಮ್ ಅಂದ ತಕ್ಷಣ ಹೋಗೋದೇನ್ ಬಿಡಲ್ಲ. ಬಟ್ ಚೆನ್ನಾಗಿದೆ ಅಂದ್ರೆ ಹೋಗೇ ಹೋಗ್ತಾರೆ. ಬೆಸ್ಟ್ ಎಕ್ಸಾಂಪಲ್ ಕಾಂತಾರ. 50 ಡೇಸ್ ಆಲ್ಮೋಸ್ಟ್ ಪಾರ್ಟ್ 1 50 ಡೇಸ್ ಹೌಸ್ಫುಲ್ ಹೊಡಿದೆ. ಲೈಕ್ ಆ ಟೈಮ್ಗೆ ರಿಷಬ್ ಶೆಟ್ಟಿ ವಾಸ್ ನಾಟ್ ಎ ಸ್ಟಾರ್, ಈಗ ಸ್ಟಾರ್. ಕಾಂತಾರ ಸ್ಟಾರ್. ಬಟ್ ಒಂದು ಹಾನೆಸ್ಟ್ ಒಪಿನಿಯನ್ ಐತೆ ಎಲ್ರಿಗೂ. ಬಟ್ ಬೇರೆ ಲ್ಯಾಂಗ್ವೇಜ್ ಅಲ್ಲಿ ವರ್ಕ್ ಆಗ್ಬೇಕಾದ್ರೆ ಕಂಟೆಂಟ್ ಇರಲೇಬೇಕು. ಅದಷ್ಟೇ ಸಿಂಪಲ್ ಲಾಜಿಕ್ ಅದು. ಈಗ ನಮ್ಮ ಭಾಷೆಯಲ್ಲಿ ನೀವು ನಮ್ಗೆ ಇಷ್ಟು ಜನ ಆಡಿಯನ್ಸ್ ಇದಾರೆ, ಇವರಲ್ಲಿ ಸ್ಟಾರ್ ಅವೆಲ್ಲ ಸೆಕೆಂಡ್ರಿ. ಬಟ್ ಬೇರೆ ಭಾಷೆಯಲ್ಲಿ ಡಬ್ ಮಾಡಿಸಿ ವರ್ಕೌಟ್ ಆಯ್ತಲ್ಲ ಆ ತರ. ಈಗ ಸೂಫ್ರಮ್ ಸೋ ಆದ್ರೆ ಹಂಗೆ ಅಲ್ವಾ. ಈಗ ಬೇರೆ ಮಲಯಾಳಮಲ್ಲ DQ ಅವರು ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ಅನ್ಸುತ್ತೆ. ಆ ಲೆವೆಲ್ ಕ್ರೇಜ್ ನ ಬೈ ಮಾಡಕ್ ಆಗಲ್ಲ. ಆಗ್ಬೇಕು. ಬಟ್ ಏನೇ ಅಂದ್ರೂ ಇಲ್ಲಿ ಮಿಡ್ ಬಜೆಟ್ ಹೈ ಬಜೆಟ್ ಅಂತ ಬರಲ್ಲ. ಸಿನಿಮಾದಲ್ಲಿ ಪ್ಲಾನ್ ಮಾಡುವಾಗ ಪ್ಯಾನ್ ಇಂಡಿಯಾ ಪ್ಲಾನ್ ಮಾಡ್ಬಿಡ್ತಾರೆ. ಅದು ಕಂಟೆಂಟ್ ರೀಚ್ ಆಗಿ, ಅದು ಒಳ್ಳೆ ಕಂಟೆಂಟ್ ರೀಚ್ ಆಗಿ ಇಲ್ಲೇ ಒಳ್ಳೆ ಹೆಸರು ಮಾಡಿದ್ಮೇಲೆ ಅವರೇ ಬರ್ತಾರೆ ನಮ್ ಲ್ಯಾಂಗ್ವೇಜ್ ಅಲ್ಲಿ ಡಬ್ ಮಾಡಿ ಅಂತ. ಎಕ್ಸಾಂಪಲ್ ಬ್ಲಿಂಕು ಹಂಗೆ ಆಯ್ತು ಅನ್ಸುತ್ತೆ. ಬ್ಲಿಂಕ್ ಅಲ್ಲೂ ಫಸ್ಟ್ ಕನ್ನಡ ಬಿಟ್ಟಾದ್ಮೇಲೆ ಮತ್ತೆ ತೆಲುಗು ಡಬ್ ಮಾಡಿಬಿಟ್ರು. ತೆಲುಗು ತುಂಬಾ ಓಡ್ತದೆ ಆಕ್ಚುಲಿ, ಚೆನ್ನಾಗಿ ಓಡ್ತು. ಅಂದ್ರೆ ಒಂದ್ ಏನ್ ತೆಲುಗು ಆಡಿಯನ್ಸ್ ಇದಾರೋ ಅವ್ರಿಗೆ ತುಂಬಾ ಇಷ್ಟ ಆಯ್ತು. ಅಂದ್ರೆ ಅದನ್ನ ಹೆಂಗೆ ಅಂದ್ರೆ ಈಗ್ಲೂ ಮೀಮ್ಸ್ ಬರ್ತಾ ಇರುತ್ತೆ ಅದ್ರದ್ದು. ಸೊ ಬ್ಲಿಂಕ್ ಮೂವಿ ಚೆನ್ನಾಗಿ ವರ್ಕ್ ಆಗಿದೆ. ಇವನ್ ಶಾಕಾಹಾರಿ ಕೂಡ ಅಷ್ಟೇ ಚೆನ್ನಾಗಿ ವರ್ಕ್ ಆಯ್ತು. 2023 ಬಂದ ಸಿನಿಮಾಗಳವು ಸಖತ್ತಾಗಿ ವರ್ಕ್ ಆಯ್ತು. ಅದು ಆವೇಡ್ ಸಿನಿಮಾ OTT ಬಂದ್ರು ಹಿಟ್ ಆಗ್ಬೋದು ಅಂತ ತೋರ್ಸ್ಕೊಟ್ವು ಅವು. ಅದೇನ್ ಇದಲ್ಲ. ಬಟ್ ಇದು ಅದೇ ಬ್ಯಾಕ್ ಟು ದಿಸ್ ಟಾಪಿಕ್, ಮಿಡ್ ಬಜೆಟ್ ಹೈ ಬಜೆಟ್ ಅನ್ನೋದು ಮ್ಯಾಟ್ರ್ ಅಲ್ಲ. ಮ್ಯಾಟ್ರ್ ಏನಂದ್ರೆ ನಿನ್ ಸಿನಿಮಾದಲ್ಲಿ ಕಂಟೆಂಟ್ ಇದೆಯಾ, ಅದು ಆಡಿಯನ್ಸ್ ಇಷ್ಟ ಆಯ್ತಾ ಅಷ್ಟೇ. ಅಂಡ್ ಇನ್ನೊಂದು ಪ್ರಮೋಷನ್ ಮಾಡಿದ್ಯಾ, ಅಂಡ್ ದ ಮೈನ್ ಪಾಯಿಂಟ್ ಲಕ್. ಅದೊಂದು ಇದ್ರೆ ಎಲ್ರಿಗೂ ತುಂಬಾ ಹೆಲ್ಪ್ ಆಗುತ್ತೆ. ಯಾಕಂದ್ರೆ ಎಷ್ಟೋ ಜನಕ್ಕೆ ಪ್ರಮೋಷನ್ ಇದ್ದು ಕಂಟೆಂಟ್ ಇದೆಲ್ಲ ಇದ್ದು ಕೆಲವೊಂದ್ಸಲ ವರ್ಕ್ ಆಗಲ್ಲ. ಲಕ್ ಅನ್ನೋದಕ್ಕಿಂತ ಒಂದು ಡ್ರೈವಿಂಗ್ ಫೋರ್ಸ್ ಇರ್ಬೇಕು ಯಾರಾದ್ರೂ. ಆತರ ಏನಾದ್ರು ಈಗ ಒಂದು ಪ್ರಮೋಷನ್ ಇಂದ ಅವ್ರನ್ನ ಥಿಯೇಟರ್ಗೆ ಇಳಿಯೋ ಕೆಪಾಸಿಟಿ ಇರಬೇಕು. ಇಲ್ಲ ಸೂಫ್ರಮ್ ಸೋಪ್ ಬಗ್ಗೆ ನಾವು ಅಷ್ಟೊಂದು ಮಾತಾಡಿದ್ವಿ, ಬಟ್ ಮೇನ್ ಸ್ವಲ್ಪ ಹೆಲ್ಪ್ ಆಗಿರೋದೇನಪ್ಪ ಅಂದ್ರೆ ರಾಜ್ಬಿ ಶೆಟ್ಟಿ ಅವರು. ಅದು ತುಂಬಾ ಹೆಲ್ಪ್ ಆಗಿದೆ. ಅದು ನಿಮ್ಗೆ ಗೊತ್ತಿಲ್ದೇನೋ ಅವರು ಸುಮ್ನೆ ಒಂದು ಮೂವಿ ಅಸೋಸಿಯೇಷನ್ ತುಂಬಾ ಹೆಲ್ಪ್ ಆಗಿದೆ. ಅದು ಕೂಡ ಹೆಲ್ಪ್ ಆಗಿದೆ. ಸೊ ಇದಾಗಿದೆ ಇವತ್ತಿನ ವಿಡಿಯೋ. ಕಂಟೆಂಟ್ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋಗೆ ಲೈಕ್ ಮಾಡಿ. ರೀಚ್ ಆಗೋದಕ್ಕೆ ತುಂಬಾನೇ ಹೆಲ್ಪ್ ಆಗುತ್ತೆ. ಮತ್ತೆ ಯೂನಿಕ್ ಕಾಂಟೆಂಟ್ ಜೊತೆ ಸಿಗ್ತೀವಿ. ಅಲ್ಲಿ ಫಿಲ್ಮಿ ಸ್ಟಾಪ್ ಬೈ. ಬಾಯ್ ಬಾಯ್.